ದುರಂತದ ಕತೆಗಳು ಒಂದೊಂದಾಗಿ ಅನಾವರಣವಾಗ್ತಾ ಇದೆ. ಆಯಾಯ ಕುಟುಂಬಗಳದ್ದು ನಿನ್ನೆ ಎಲ್ಲ ನಮಗೆ ಗೊತ್ತಾಗಲಿಲ್ಲ, ಬ್ಯುಸಿಲಿದ್ವಿ. ಮತ್ತು ಕುಟುಂಬಗಳು ಹಾಗೇ ಇದ್ದರು ಪಾಪ. ಇವಾಗ ಒಂದೊಂದು ಸ್ಟೋರಿಗಳಚ್ಚೆ ಬರ್ತಿವೆ. ಒಂದು 4-5 ಸ್ಯಾಂಪಲ್ಗಳಿವೆ ನೋಡಿ. ಇದು ಒಂದೇ ಕುಟುಂಬದ 8 ಜನ, ಉತ್ತರ ಪ್ರದೇಶದ ಕಾನ್ಪುರದ ಡಾಕ್ಟರ್ ತಸ್ಕಿನ್ ಸೈಯದ್ ಅನ್ನೋರ ಮನೆ. ಒಂದೇ ಕುಟುಂಬದ 8 ಜನ ಒಂದೇ ಸರಿ ಹೊಟ್ಟೋದ್ರು ನೋಡಿ. ದಿಸ್ ಈಸ್ ಫೇಟ್. ಇದಕ್ಕಿಂತ ಇನ್ನೊಂದು ಇರಲಿಕ್ಕಿಲ್ಲ ಅನಿಸತ್ತೆ. ಪಾಪ 8 ಜನ ಗಾನ್, ಕುಟುಂಬನೇ ಡಮಾರ್, ಮಕ್ಕಳು ಸೇರಿದಂತೆ. ಹೈ. ಇನ್ನು ಎರಡನೇದರಲ್ಲಿ 5 ಜನ ಇವರು ಒಂದೇ ಕುಟುಂಬದಲ್ಲಿ ಲಂಡನ್ನಲ್ಲಿ ಹೊಸ ಬದುಕನ್ನೇ ಕಟ್ಕೊಂಡ್ಬಿಡೋಣ ಅಂದ್ಕೊಂಡು ಹೊರಟಿದ್ರಂತೆ. ಅವರು ಡಾಕ್ಟ್ರು, ಈಸ್ ಎ ರೇಡಿಯಾಲಜಿಸ್ಟ್ ಏನೋ ಇರಬೇಕು. ಹೌದು, ಅವ್ರ ವೈಫು ಡಾಕ್ಟ್ರು. ಇಬ್ಬರೂ ಮೋಸ್ಟ್ಲಿ ಅಲ್ಲೆಲ್ಲ ಕೆಲಸ ಸಿಕ್ತೋ ಏನೋ. ಅವ್ರು 6 ವರ್ಷದಿಂದ ಇದ್ರಂತೆ ಪತಿ. ಈಗ ವೈಫ್ ರಿಸೈನ್ ಮಾಡಿ ಅವ್ರ ಜೊತೆಗೆ ಫ್ಯಾಮಿಲಿ ಹೊರಟಿತ್ತಲ್ಲಿ. ಎಲ್ಲ 3 ಮಕ್ಕಳನ್ನು ಕರ್ಕೊಂಡು ಅಲ್ಲೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಹೋಗಿದ್ದಾರೆ, ಹೊರಟಿದ್ದಾರೆ ಪಾಪ. ಲಾಸ್ಟ್ ಒಂದು ಫೋಟೋ ಬೇರೆ ಹಾಕಿದ್ದಾರೆ ಏರ್ಕ್ರಾಫ್ಟ್ ಒಳಗಡೆಯಿಂದ. ನಾವು ಹೆಂಗೆ ಹೊರಟಿದ್ದೀವಿ ನೋಡಿ ಅಂದ್ಕೊಂಡು ಪಾಪ ಹೋಯ್ತು. ಏನಿಲ್ಲ, 5 ಜನ ಗಾನ್ ಅಷ್ಟೇ ಕನಸು. ಮೂರನೇದರಲ್ಲಿ 3 ಜನ, ಮೂರನೇ ಕೇಸಲ್ಲಿ. ಇದಂತೂ ಭಾಳ ಗ್ರೂಸಮ್. ಇದು ಭಾಳ ಯಾರಿಗಾದರೂ ಬೇಜಾರಾಗತ್ತೆ ಮನಸ್ಸಿಗೆ. 15 ತಿಂಗಳದ ಮಗು ಮತ್ತು ವಯಸ್ಸಾದ ಅತ್ತೆ ಕರ್ಕೊಂಡು, ಅತ್ತೆ ಅಂದರೆ ಗಂಡನ ತಾಯಿ ಕರ್ಕೊಂಡು, ಮಾವೊಂದು ಅಂತ್ಯಕ್ರಿಯೆನ ಮುಗಿಸಿ, ಅವರೇನೋ ಕ್ಯಾನ್ಸರಲ್ಲೇನೋ ಪ್ರಾಬ್ಲಮಲ್ಲಿದ್ದರಂತೆ, ಏನಾಯಿತು ಅವ್ರಿಗೆ, ಏನೋ ಒಂದು ವಾಟ್ ಎವರ್ ಇಟ್ ಇಸ್. ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ರು ಟ್ರೀಟ್ಮೆಂಟ್ಗೆ, ಇಲ್ಲೇ ತೀರ್ಹೋಗಿ ಹಿ ಡೈಡ್ ಅವರು. ಸೊ ಆಕೆಯನ್ನು ವಾಪಸ್ ಕರ್ಕೊಂಡು ತನ್ನ ಮಗು, ಅದನ್ನು ಕರ್ಕೊಂಡು, ಒಂದು 15 ತಿಂಗಳದ ಮಗು ಕರ್ಕೊಂಡು ವಾಪಸ್ ಹೊರಟಿದ್ದಾರೆ ಅಂತ್ಯಕ್ರಿಯೆ ಎಲ್ಲ ಮುಗಿಸ್ಕೊಂಡು. ಅಷ್ಟೇ ಗಾನ್. 3 ಜನ ಗಾನ್. ಈಗ ಮಹಾರಾಷ್ಟ್ರದ ಸೋಲಾಪುರದ ಮಹದೇವ್ ಪವಾರ್ ಮತ್ತು ಆಶಾ, ಇದು 4ನೇದಲ್ಲಿ. ಅವ್ರ ಮಗ ಭೇಟಿಗೆ ಲಂಡನ್ಗೆ ಹೋಗ್ತಾ ಇದ್ದಾರೆ. ಅವರು ಬೇಸಿಕಲಿ ಗುಜರಾತ್ ನಡಿಯಾದಲ್ಲಿ ಬಟ್ಟೆ ಮಿಲ್ನಲ್ಲಿ ಏನೋ ಕೆಲಸ ಮಾಡ್ತಾರಂತೆ. ಮಕ್ಕಳಲ್ಲಿ 2 ಮಕ್ಕಳಲ್ಲಿ ಒಬ್ಬ ಲಂಡನಲ್ಲಿದ್ದಾರೆ, ಮತ್ತೊಬ್ಬರು ಅಹಮದಾಬಾದಲ್ಲೇ ಇದ್ದಾರೆ. ಹೀಗಾಗಿ ಮಗನ ನೋಡೋಣ ಅಂತ ಹೊರಟಿದ್ದಾರೆ ತಂದೆ ತಾಯಿ. ಅಷ್ಟೆ, ಮುಗೀತು. 5ನೇದರಲ್ಲಿ ಒಂದೇ ವಾರದಲ್ಲಿ ಅಂತರದಲ್ಲಿ ಅಪ್ಪ ಮತ್ತು ಅಮ್ಮನ್ನು ಕಳೆದುಕೊಂಡು ಅನಾಥರಾಗಿದೆ ಮಕ್ಕಳುಗಳು. ನೋಡಿ ಎಷ್ಟು, ಇದಂತೂ ಇನ್ನೂ ಹಾರಿಬಲ್. ಇದು ಲಂಡನ್ನಲ್ಲಿ ಮೃತಪಟ್ಟಿದ್ದ ಪತ್ನಿ ತನ್ನೂರಿನ ಅಮ್ರೇಲಿ ಇರೋ ಪೌಲ್ ನದಿಯಲ್ಲಿ ನಾನು ಚಿತಾಭಸ್ಮ ಬಿಡಬೇಕು ಅಂತ ಸಾವಗೆ ಮೊದಲು ಆಕೆ ಹೇಳಿದ್ರಂತೆ ಪಾಪ. ಓಕೆ, ಪತ್ನಿಯ ಕೊನೆ ಆಸೆಯನ್ನು ಈಡೇರಿಸ್ಬಿಡೋಣ ಅಂದ್ಬಿಟ್ಟು ಗಂಡ ಲಂಡನ್ನಿಂದ ಬೂದಿ ತಗೊಂಡು ಬಂದು ಇಲ್ಲಿ ಬೂದಿ ಬಿಡಕ್ಕೆ ಅಂತ ಹೋಗಿದ್ದಾರೆ. ಬೂದಿ ಎಲ್ಲ ವಿಸರ್ಜನೆ ಆಗಿದೆ. ಅದಾದ ಮೇಲೆ ಮಕ್ಕಳನ್ನ ಕರ್ಕೊಂಬಂದಿಲ್ಲ. ಮೋಸ್ಟ್ಲಿ ಬೂದಿ ಬಿಡೋದಕ್ಕಿದಕ್ಕೆಲ್ಲ ಯಾಕೆ ಮಕ್ಕಳು ಬೇಕು ಅಂತ ಬಿಟ್ಟು ಬಂದಿರಬೇಕಲ್ಲ ಯಾರ್ದೋ ಹತ್ರ. ಈಗ ಈ ಪಾರ್ಟಿನೂ ಹೊಟ್ಟೋದ್ರು ವಿಮಾನದಲ್ಲಿ. ಈಗ 2 ಮಕ್ಕಳು, ಒಂದಕ್ಕೆ 8 ವರ್ಷ, ಒಂದಕ್ಕೆ 4 ವರ್ಷ ಅಂತೆ. 2ಕ್ಕೂ ಈಗ ತಂದೆ ತಾಯಿ ಇಲ್ಲ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ದುರ್ಮರಣ ಆಗಿರೋದು ಹೇಳಿದೆ ಆಗಲೇ ನಿಮಗೆ. ಅವರ ಮೊದಲ ವಾಹನದ ಸಂಖ್ಯೆ 1206. ಅದು ಫೇವರೇಟ್ ಅಂತೆ ಅವ್ರಿಗೆ. ನಿನ್ನೆ ಅವ್ರದ್ದು CMಗೆ ನಿನ್ನೆ 12ನೇ ತಾರೀಕು 6ನೇ ತಿಂಗಳು ಬೇರೆ ಟೈಮ್, ಅಂದರೆ ಡೇಟ್ ವೈಸು ಮಂತ್ ವೈಸಲ್ಲಿ ಅದು 06 ಆಗತ್ತಲ್ಲ, 1206 ಆಗತ್ತೆ. ಮಗಳನ್ನು ನೋಡೋಕೆ ಹೊರಟಿದ್ರು. ಬಟ್ ಇಟ್ ಡಿಡ್ ನಾಟ್ ಬಿಕಮ್ ಹಿಸ್ ಲಕ್ಕಿ ನಂಬರ್. ಅವ್ರ ಲಕ್ಕಿ ನಂಬರ್ ಆಗಲಿಲ್ಲ. ಅದು ಅವ್ರ ವೈಫು ಅಲ್ಲೇ ಇದ್ರಂತೆ, ಕರ್ಕೊಂಡು ಬರಬೇಕು ಅಂತ ಹೋಗಿ ಶ್ರೀಮತಿ ಇದ್ರಂತೆ ಅಲ್ಲಿ. ಎಸ್. ಇನ್ನು ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಘಟನಾ ಸ್ಥಳಕ್ಕೆ ಪಬ್ಲಿಕ್ ಟಿವಿ ಭೇಟಿ ಕೊಟ್ಟಿದ್ದು ಅಲ್ಲಿ ಕಂಡದ್ದೆಲ್ಲ ನರಕ ದರ್ಶನ. ಮನೆಯವರು ಕಣ್ಮರೆಯಾಗಿ ಆತಂಕದಲ್ಲಿರುವ ಜನರ ಜೊತೆ ಮಾತನಾಡಿಸಿದ್ದಾರೆ. ಬಿಜೆ ಮೆಡಿಕಲ್ ಹಾಸ್ಟೆಲ್ ಪಕ್ಕ ಟೀ ಅಂಗಡಿ ಇಟ್ಕೊಂಡಿದ್ದ 14 ವರ್ಷದ ಆಕಾಶ ಬೆಂಕಿಯ ಕೆನ್ನಾಳಿಗೆಯಲ್ಲಿ ಸುಟ್ಟು ಹೋಗ್ಬಿಟ್ಟಿದ್ದಾನೆ. ಅಂಗಡಿಯಲ್ಲಿದ್ದ ತನ್ನ ತಾಯಿಗೆ ಊಟ ಕೊಡೋಕೆ ಹೋಗಿದ್ದಾನೆ. ಸ್ವಲ್ಪ ನಿದ್ದೆ ಬಂದಿದೆ, ಆಯಿತು ಮಲ್ಕೊಳ್ಳೋಣ ಅಂತ ಹೋಗಿ ಅಲ್ಲಿಯೇ ಚಿರನಿದ್ರೆಗೆ ಜಾರಿದ್ದಾನೆ. ಇದೇ ಸಮಯದಲ್ಲೇ ಬೆಂಕಿ ಹೊತ್ಬಿಟ್ಟಿದೆ. ತಾಯಿಗೂ ಗಾಯ ಆಗಿದ್ದು ಅವ್ರಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನನ್ನ ತಮ್ಮ ನನಗಿಲ್ಲದೆ ನಾನು ಹೆಂಗೆ ಬದುಕಲಿ ಅಂತ ಅವರ ಸಹೋದರ ಕಲ್ಪೇಶ್ ಗೋಳಾಡಿದ್ದಾರೆ. ಬಿಜೆ ಹಾಸ್ಟೆಲ್ ಮೆಸ್ನಲ್ಲಿ ಅಡುಗೆ ಮಾಡ್ತಾ ಇದ್ದ ಸರಳಾ ಬೆಹನ್ ಮತ್ತು 2 ವರ್ಷದ ಮೊಮ್ಮಗಳು ಈಗ ನಾಪತ್ತೆಯಾಗಿದ್ದಾರೆ. ಅವ್ರನ್ನ ಹುಡುಕೊಡಿ ಅಂತ ಪತಿ ಕಂಗಾಲಾಗಿದ್ದಾರೆ. DNA ಸ್ಯಾಂಪಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವರ ಮೃತದೇಹ ಆಗಲಿ ಅಥವಾ ಅವರ ಜೀವಂತ ಇರುವಿಕೆಯಾಗಲಿ ಏನೂ ಗೊತ್ತಾಗ್ತಿಲ್ಲ.
करने गया तो ऑटो लेके मेरा भाई का फोन आया, मेरा भाई नहीं दिख रहा है, मेरी मम्मी को हॉस्पिटल ले गया, मेरा भाई अंदर ही रह गया, हमको पता ही नहीं है, मेरा भाई को देखने भी नहीं देते कोई। कैसी हालत में है मेरा भाई को देख। 2 साल की बच्ची है मेरे, छोकर की लड़की है और मेरी मिसेज है, दोनों साथ में थे। हॉस्टल में छोकरे पढ़ने आते हैं सब, रोटी पकाते हैं सब, 15 मास से काम करते हैं सब। ಅವ್ರು ಅಲ್ಲೇ ಕೆಲಸ ಮಾಡ್ತಿದ್ದವ್ರು ಆದರೆ ಆ ಕಡೆ ಈ ಕಡೆ ಎಲ್ಲಾದರೂ ಬಾಡಿ ಪಾರ್ಟ್ಸ್ ಸಿಕ್ಕತ್ತೆ, ಹಾಸ್ಟೆಲ್ ಮತ್ತೆ ಅವರು ಬದುಕಿರೋ ಪ್ರಶ್ನೆ ಇಲ್ಲ. ಬೆಂಕಿ ಅದು ಯಾವಾಗ ಆಗ್ತಿತ್ತು ಅಂದರೆ ಗೋಜಲಾಗ್ಬಿಡ್ತು, ಯಾರ್ಯಾರೋ ಎತ್ಕೊಂಡೋಗಿ ಸಿಕ್ಕಿದ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾರೆ, ಗೊತ್ತೇ ಆಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ, ಈಗ ಒಳ್ಳೆ ಪಜಿತಿಯಾಗಿ ಹೋಗಿದೆಯಲ್ಲ ಅಂತ ಆಗಿದ್ದಿದ್ರೆ ಒಂದು ಆಸೆ, ನಮ್ಗೆ ಗೊತ್ತಿಲ್ದಿರೋ ಆ ಆಸ್ಪತ್ರೆ ಏನಾದ್ರು ಇದ್ಬಿಟ್ರೆ ಅಂತ ಅಂದ್ಕೊಂಡು. ಹಂಗಾದಂಗಿಲ್ಲ. ದಿ ಎಂಟೈರ್ ಆಕ್ಸಿಡೆಂಟ್ ಆಗಿದ್ದ ಕ್ಷಣದಿಂದ ಎಂಡ್ವರೆಗೆ ಫಸ್ಟ್ ರೆಸ್ಪಾಂಡರ್ಸ್ ಅಂತ ಯಾರನ್ನು ಕರಿತೀವಿ ಅಂದರೆ ಮೊದಲು ಸ್ಥಳಕ್ಕೆ ರಕ್ಷಣೆಗೆ ಧಾವಿಸುವವರು, ಪೊಲೀಸ್ನವರು, ಫೈರ್ನವರು, ಮೆಡಿಕಲ್ ಫೆಸಿಲಿಟಿ, ಆ್ಯಂಬುಲೆನ್ಸ್ನವರು, ಇವರೆಲ್ಲರೂ ಫಸ್ಟ್ ರೆಸ್ಪಾಂಡರ್ಸ್ ಅಂತ ಕರೀತಾರೆ. ಆ ಫಸ್ಟ್ ರೆಸ್ಪಾಂಡರ್ಸ್ ಮಾಡಿರೋ ಕೆಲಸ ಏನಿದೆ ಭಾಳ ಚೆನ್ನಾಗಿ ಮಾಡ್ದಂಗಿದೆ. ಹೌದು ಸರ್, ಅಲ್ಲೊಬ್ರು ಹೇಳ್ತಿದ್ರು 4 ನಿಮಿಷದ ಒಳಗಡೆ ಎಲ್ಲರೂ ನಾನು ನೋಡ್ತಾ ಕೂತಿದ್ನಲ್ಲ, ಬಿಕಾಸ್ ನಾನು ಇಂಥ ಘಟನೆಗಳಾದಾಗ ನಾನು ತುಂಬ ಅದ್ರದ್ದು ಆಳವಾಗಿ ಅದರದ್ದೆಲ್ಲ ಸಂಬಂಧಪಟ್ಟಿದ್ದೆಲ್ಲ ನೋಡ್ತಾ ಕೂತಿರ್ತೀನಿ. ಹಾಗಾಗಿ ಐ ವಾಸ್ ವಾಚಿಂಗ್ ಇಟ್. ಐ ಥಿಂಕ್ ದಿ ಫಸ್ಟ್ ರೆಸ್ಪಾಂಡರ್ಸ್ ಡಿಡ್ ಎ ವಂಡರ್ಫುಲ್ ಜಾಬ್. ಅವರು ಇನ್ನೂ ಒಂಚೂರು ಏನಾದರೂ ಅಪ್ಪಿ ತಪ್ಪಿ ವಿಮಾನ ಕಟ್ಟಡದ ಮೇಲೆ ಬೀಳದೆ ಅದೇ ವೇಗದಲ್ಲಿ ಬಂದು ಭೂಮಿಗೆ ಅಪ್ಪಳಿಸಿದ್ದರೂ ನಾನು ಹೇಳೋದು ಪ್ರಾಬಬಲಿ ಒಂದಷ್ಟು ಜನ ಉಳಿತಿದ್ರೇನೋ. ಸ್ಫೋಟ ಇಲ್ಲ, ಗೊತ್ತಿಲ್ಲ. ಬಿದ್ದ ತಕ್ಷಣ ವಿಮಾನನೇ ಸ್ಪ್ಲಿಟ್ ಆಗಿ 2 ಪಾಲಾಗೋದು, ಸ್ಫೋಟ ಆದ್ರೂ ಜನಕ್ಕೆ ಇಳಿಯಕ್ಕೆ ಅವಕಾಶ, ಇಲ್ಲಿ ಕಟ್ಟಡಕ್ಕೆ ಓರೆ ನಿಂತುಬಿಟ್ಟಿತ್ತು ತೇನೋ ಎಲ್ಲ ಆಸೆಗಳು ಅಷ್ಟೇ. ಎಸ್. ಇನ್ನು ಅಹಮದಾಬಾದ್ ವಿಮಾನ ದುರಂತದಲ್ಲಿ ರಾಜಸ್ಥಾನದ ಡಾಕ್ಟರ್ ಪ್ರತೀಕ್ ಜೋಶಿ ಕುಟುಂಬ ಕೂಡ ಸಾವನ್ನಪ್ಪಿದ್ದಾರೆ. 3 ಮುದ್ದಾದ ಮಕ್ಕಳು, ಪತ್ನಿ ಜೊತೆ ಪ್ರತೀಕ್ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಬೆಳಗಾವಿಯ ಕೆಎಲ್ಇ ಕಾಲೇಜಿನಲ್ಲಿ ಪ್ರತೀಕ್ ವ್ಯಾಸಂಗ ಮಾಡಿದ್ರು. ಪ್ರತೀಕ್ ಕುಟುಂಬದ ಸಾವಿಗೆ ಸ್ನೇಹಿತರು, ಕೆಎಲ್ಇ ಕಾಲೇಜಿನ ಪ್ರಿನ್ಸಿಪಾಲ್ ಕಂಬನಿ ಮಿಡಿದಿದ್ದಾರೆ. ಪ್ರತೀಕ್ ಜೋಶಿ 2005ರಲ್ಲಿ ರೇಡಿಯಾಲಜಿ PG ಕೋರ್ಸ್ ಮುಗಿಸಿದ್ರು. 2021ರಲ್ಲಿ ಲಂಡನ್ಗೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಪ್ರತೀಕ್ ಜೋಶಿ ಅವರು ನಮ್ಮಲ್ಲಿ 2005ನಲ್ಲಿ ಮುಗಿಸಿದ್ರು. ಅವರು ರೇಡಿಯಾಲಜಿ ಸ್ಪೆಷಲೈಸೇಷನ್ ಮಾಡಿಕೊಂಡು ಈಗ 2021ನಲ್ಲೇ ಲಂಡನ್ಗೆ ಹೋಗಿದ್ರು. ಪೂರಾ ಕುಟುಂಬ ಹೋದ್ರು ಅಂತ ಎಲ್ಲರೂ ಶಾಕ್ನಾಗಿದ್ವಿ. ಎಲ್ಲರೂ ಹೋಗ್ಬೇಕಂದ್ರೆ ಭಾಳ ಅನ್ಯಾಯ ಇದು. ನಮ್ಮ MBBS ಕ್ಲಾಸ್ಮೇಟ್ ಅವರು ಬ್ಲ್ಯಾಕ್ ಮಾರ್ಕ್ ಅನ್ನೋದಿರಲಿಲ್ಲ. ಹಿ ವಾಸ್ ಅ ವೆರಿ ಬ್ರೈಟ್ ಸ್ಟೂಡೆಂಟ್. ನಮ್ಮ ಜೊತೆ ಎಲ್ಲ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ರು. ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ನಮ್ಮ ಬ್ಯಾಚ್ ಎಲ್ಲ ಈಗ ಇನ್ನೂ ಶಾಕ್ ಅಲ್ಲಿ ಇದ್ದೀವಿ, ನಮ್ಗೆ ಇನ್ನೂ ಬಿಲೀವ್ ಆಗ್ತಾ ಇಲ್ಲ. We are planning for our 25th reunion, September ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. We were looking forward to meet everybody ಮಾಡಿದ್ವಿ, but that is not going to happen now. We are very sad that ಏನು ಮಾಡೋದು ಈಗ, ಇದೆಲ್ಲ ಆಗೋಗಿದೆ. ನಾನು ಆಗಲೇ ಹೇಳ್ತಿದ್ದೆ, ಅಕಸ್ಮಾತ್ ಮೈದಾನದಲ್ಲಿ ಬಿದ್ದಿದ್ದಿದ್ರೆ ಏನಾರು ಅಪ್ಪಿತಪ್ಪಿ ಇನ್ನೊಂದು 15 ಜನನೋ 20 ಜನನೋ 10 ಜನನೋ 8 ಜನನೋ ಬದುಕ್ತಿದ್ರೇನೋ ಗೊತ್ತಿಲ್ಲ. ಪ್ಲಸ್ ಫಸ್ಟ್ ರೆಸ್ಪಾಂಡರ್ಸ್ಗೆ ಕ್ವಿಕ್ಕಾಗಿ ಅಲ್ಲಿಗೆ ಹೋಗೋಕ್ಕೂ ಆಗ್ತಿತ್ತೇನೋ ಅಂತೆಲ್ಲ ಅನಿಸತ್ತೆ ಒಂದೊಂದ್ಸರ್ತಿ. ಯಾಕಂದರೆ ಅಂತಹ ಮೆರಕಲ್ಗಳು ವಿಮಾನ ಅಪಘಾತಗಳಲ್ಲಿ ಆಗಿದೆ. ರೀಸೆಂಟ್ಲಿ 4 ತಿಂಗಳು 5 ತಿಂಗಳ ಹಿಂಭಾಗದಲ್ಲಿ ಐ ಥಿಂಕ್ ಯುನೈಟೆಡ್ ಏರ್ಲೈನ್ಸ್ ಯುನೈಟೆಡ್ಡೇ ಇರಬೇಕು ಮೋಸ್ಟ್ಲಿ, US ಅಲ್ಲಿ ವಿಮಾನ ಲ್ಯಾಂಡ್ ಆಗ್ತಿದ್ದಾಗ ಸ್ಕಿಡ್ ಆಗಿ ರಿವರ್ಸ್ ಮಕಾಡೆ ಮಲ್ಕೊಂಡು ಸ್ಕಿಡ್ ಆಗಿದೆ. ಎರಡು ಬೆಂಕಿ ಎತ್ಕೊಂಡಿದೆ, ಯಾರಿಗೂ ಏನೂ ಆಗಲಿಲ್ಲ, ಎಲ್ಲ ಬಚಾವಾಗ ಆಚೆ ಬಂದರು. ಬೆಂಕಿ ಹತ್ತಿದ್ರು. ಹಾಂ. ಇನ್ನೊಂದರಲ್ಲಿ ಅಲ್ಲೇನೇ ವಿಮಾನಕ್ಕೆ ಹಿಂಗೆ ಆಯಿತು ಅಂದಾಗ, ಫೇಲ್ ಆಯಿತು ಇಂಜಿನ್ನು ಎಲ್ಲ ಇದಾದಾಗ, ಪೈಲಟ್ ಅದನ್ನು ಜಾಣತನದಿಂದ ಬಂದು ನ್ಯೂಯಾರ್ಕಲ್ಲಿ ಹಡ್ಸನ್ ರಿವರಲ್ಲಿ ಇಳಿಸ್ಬಿಟ್ಟ. ದಟ್ಸ್ ಒನ್ ವೇ ಆಫ್ ಲ್ಯಾಂಡಿಂಗ್ ಆಲ್ಸೋ ಎಮರ್ಜೆನ್ಸಿನಲ್ಲಿ. ಬಟ್ ಅವ್ನು ಹಡ್ಸನ್ ರಿವರ್ನಲ್ಲಿ ಇಳಿಸ್ದ. ದಡ್ಗ ಬಡಗ ಅಂತ ಬೋಟ್ಗಳೋಗಿ ಜನ ಎಲ್ಲ ಅದು ತೇಲ್ತಾನೆ ಇತ್ತು ಇನ್ನು ವಿಮಾನ, ಹಂಗೆ ಇಳಿಸ್ತಾ ಅದನ್ನು ಅಷ್ಟು ಚೆನ್ನಾಗಿ. ರೆಕ್ಕೆ ಮೇಲೆ ನಿಂತ್ಕೊಂಡು ಜನನೆಲ್ಲ ಬೋಟ್ಗೆ ಹಾಕೊಂಡು ಎತ್ಕೊಂಡ್ಬಂದ್ಬಿಟ್ರು, ಒಬ್ಬರೂ ಸೈಲಿಲ್ಲ. ಹಾಗಾಗಿ ಕೆಲವು ಸರಿ ಮೆರಕಲ್ಗಳು ಎಲ್ಲ ಆಯಿತು ಅನ್ನೋದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಗುಜರಾತ್ನ ವಿಮಾನ ದುರಂತಕ್ಕೆ 290 ಜನ ಬಲಿಯಾಗಿದ್ದಾರಲ್ಲ, ಅದಕ್ಕೆ ಅಲ್ಲಿ ಇದ್ರಂತೆ ನಮ್ಮವರೊಂದಷ್ಟು ಜನ ಯಾವ್ದಾರ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಕೂತ್ಬಿಟ್ಟಿದ್ರಂತೆ, ಉಸ್ಕೊಂಡಿಲ್ಲ, ಸುಮ್ಮನೆ ನಾನು ಹೇಳಿದ್ದಷ್ಟೇ. ಆಮೇಲೆ ಬಂದಿದ್ದಾರೆ ಎಲ್ಲ ತಡವಾಗಿ ಬೆಂಗಳೂರಿಗೆ, ಅಲ್ಲೇ ಕೂತ್ಕೊಂಡು ಏನಪ್ಪ ಮಾಡೋಣ ಅಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಟಿಕೆಟ್ ತಗೊಂಡು ಬಂದಿದ್ದಾರೆ. ಅದ್ರಲ್ಲಿ ಕೆಲವರು ಮಾತಾಡ್ಸಿದ್ದಾರೆ ನಮ್ಮವರು.
1:45 ಟೈಮಿಗೆ ನಾವು ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ ಅಲ್ಲಿ. ಬಟ್ ಅಲ್ಲಿ ತನಕ ನಮಗೆ ಏನು ಗೊತ್ತಿರಲಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂಥ ಈಗ ಆತಂಕ ಇರ್ಬೋದು ಅಥವಾ ಯಾರೋ ಓಡಾಡ್ತಿರೋದು, ಪೊಲೀಸರು ಹೋಗ್ತಾ ಇರೋದು, ಇಲ್ಲ ಜೀಪ್ ಬರ್ತಾ ಇರೋದು, ಆ ಥರ ಏನು ಇರಲಿಲ್ಲ. ಒಳ ಹೋಗ್ತಾ ಇರುವಾಗ ಡಿಸ್ಪ್ಲೇ ಅಲ್ಲಿ ನಿಮ್ಮದೇ ನ್ಯೂಸ್ ಚಾನಲ್ ಅಲ್ಲಿ ಬರ್ತಾ ಇತ್ತು. ಸೊ ಅದು ನೋಡಿದ್ಮೇಲೆ ನಮಗೂ ಸಡನ್ಲಿ ಶಾಕ್ ಆಯ್ತು, ಏನು ಇದಾಗಿದೆ ಹಿಂಗೆ ಅಂತ ಹೇಳ್ಬಿಟ್ಟು. ಏರ್ಪೋರ್ಟ್ ಇಂದ ಎಷ್ಟು ದೂರದಲ್ಲಿ ಹೋಗಿ ಅದು ಕ್ರಾಶ್ ಆಗಿದೆ? ಒಂದು 3 ಕಿಲೋಮೀಟರ್ಸ್ ಇರ್ಬೋದು ಸರ್ ಅಷ್ಟೇ. ಒಂದು ಬಿಲ್ಡಿಂಗ್ ದಾಟಿ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಅದು ಬಿದ್ದಿತ್ತು ಫ್ಲೈಟ್. ಭಯದ ವಾತಾವರಣ ಅಂತೂ ಅಬ್ವಿಯಸ್ಲಿ ಆಗೇ ಆಗುತ್ತೆ, ಯಾಕಂದ್ರೆ ನೆಕ್ಸ್ಟ್ ಫ್ಲೈಟಿಗೆ ನಾವು ಹೋಗ್ಬೇಕು. ಅಹಮದಾಬಾದ್ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾ ಇದ್ವಿ, ಆ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಈ ಘಟನೆ ನಿಜಕ್ಕೂ ಭಯ ಆಗಲ್ಲ, ಭಯ ಅಂತ ಹೇಳಲ್ಲ. ಘಟನೆ ಆದರೆ ಅದೇ ಭಯ ರಸ್ತೆಯಲ್ಲಿ ಹೋಗ್ತಿದ್ದಾಗ ನಾವು ಕಾರಲ್ಲಿ ಹೋಗ್ತಿರ್ತೀವಿ, ಮೈನ್ ರೋಡಲ್ಲಿ ನಮ್ಮ ಥರನೇ ಇನ್ನೊಂದು ಕಾರಲ್ಲಿ ಗುದ್ದಿ ಹೋಗ್ಬಿಟ್ಟಿರುತ್ತೆ, ಎಲ್ಲ ಡಮ್ ಅಂತ ಕೇಳ್ತೀವಿ, ಏನಾಯ್ತು ಎಲ್ಲ ಹೋದ್ರು ಸರ್ ಅಂದ್ರೆ. ಹೌದಾ ಪಾಪ, ಅದಕ್ಕೆ ಹುಷಾರಾಗಿರ್ಬೇಕಪ್ಪ. ಬಟ್ ಗೇರ್ ಹಾಕ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಲ್ವಾ? ಮಾಡ್ತೀವಿ, ಹೋಗಲ್ವಾ? ಹೋಗ್ತೀವ, ಅನಿವಾರ್ಯ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಎಲ್ಲವನ್ನು ಸಮಚಿತ್ತದಲ್ಲಿ ತೊಗೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನು ಹಾಗೆ ಆಗತ್ತೆ ಅಂತಾನೂ ಇಲ್ಲ, ಆಗೋದೇ ಇಲ್ಲ ಅಂತಾನೂ ಇಲ್ಲ. ಕೆಲವು ವಿಚಾರಗಳು ನಮ್ಮ ನಿಯಂತ್ರಣದಲ್ಲಿ ಇರಲ್ಲ.